2,30,000 ಕೊಡ್ಬೇಡ ಸರ್. 95,000 ಸರ್. 2,10,000 ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ ಬೆಸ್ಟ್ ವೆಹಿಕಲ್ ಸರ್. ನಮ್ಮಲ್ಲಿರೋ ಒಂದೊಂದು ಕಾರುಗಳು ಒಂದೊಂದು ಮುತ್ತುಗಳು ಇದ್ದಂಗೆ ಸರ್. ಅದು ಬೆಳ್ಳಿ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸರ್. ಅದು ನಿಮ್ಮ NXO ಕಾರ್ನಲ್ಲಿ ಸರ್. 1,25,000 ಸರ್. 1,25,000. LPG ವಿತ್ ಪೆಟ್ರೋಲ್ ಸರ್. ಗಾಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಕೇವಲ 1,80,000 ಫೈನಲ್ ಮಾಡೋಣ ಸರ್. ಕೇವಲ 1,20,000 ಸರ್. 1,90,000 ಸರ್. 39,000 ಕಿಲೋಮೀಟರ್ ಡ್ರೈವ್ ಆಗಿದೆ. ನ್ಯಾನೋ ಟ್ವಿಸ್ಟ್ XC ಸರ್. ಇದು ಬೆಸ್ಟ್ ಪ್ರೈಸ್ 1,30,000 ಸರ್. ಕೇವಲ 1,35,000. 1,99,000 ಸರ್. 2,35,000 ಕೊಡ್ಬೇಕು. ಇದು ನೋಡಿ ETS 3,50,000 ಕೊಡ್ತಾ ಇದೀವಿ. ಕೇವಲ 4,50,000 ಸರ್. ಕೇವಲ 4 ಲಕ್ಷ ಕೊಡೋಣ ಸರ್. 4 ಲಕ್ಷಕ್ಕೆ ಕೊಡ್ತಾ ಇದೀವಿ. ಕೇವಲ 7,50,000 ಕೇಳ್ತಾ ಇದ್ರಿ ನೀವು. ಆಟೋಮೆಟಿಕ್ ವೆಹಿಕಲ್ ಎಷ್ಟಿದೆ ಅಂತ ಇಲ್ಲಿ ನೋಡಿ ಸರ್. 2 ಡಿಫ್ರೆಂಟ್ ಬ್ರ್ಯಾಂಡ್ ಇದೆ. ನಿಮಗೋಸ್ಕರ ನಾನಿವತ್ತು NXO ಕಾರ್ಸ್ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಸರ್. ಎಲ್ಲಿ ಬರುತ್ತೆ ಅಡ್ರೆಸ್ ನಿಮ್ದು? ಸರ್ ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ ಸರ್. ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಅಲ್ಲಿ 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ NXO ಕಾರ್ಸ್ ಅಂತ ದೊಡ್ಡದಾಗಿ ಬೋರ್ಡ್ ಇದೆ. ಹಾಗೆ ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜ್ ಸರ್. ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ ಅಲ್ಲೇ ಎಲ್ಲ ಕಲರ್ಫುಲ್ ವೆಹಿಕಲ್ ಕಲರ್ಫುಲ್ ಬ್ರ್ಯಾಂಡ್ ಲಭ್ಯವಿದೆ ಸರ್. ಓಕೆ, ಎಷ್ಟಿದೆ ಇವತ್ತು ಕಾರ್ಗಳು? 100+ ಇದೆ ಸರ್. ಈಗ 80+ ವೆಹಿಕಲ್ಸ್ ನಿಮ್ಗೆ ತೋರಿಸ್ತೀನಿ ಸರ್. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ? ಬನ್ನಿ ಸರ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೇಳಿ ಮತ್ತೆ. ಡಸ್ಟರ್ ವೈಟ್ ಸರ್. ಡಸ್ಟರ್ 85 PS ಇದೆ ನೋಡಿ ಸರ್. 2015-16 ಸಿಂಗಲ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 4,90,000 ಫೈನಲ್ ಮಾಡೋಣ ಸರ್. 4,90,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಣ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಎರ್ಟಿಗಾ ಇದೆ ನೋಡಿ. 2013 ಸರ್. ZXi ಪೆಟ್ರೋಲ್ ಟಾಪ್ ಅಂಡ್ ವೆಹಿಕಲ್ ಸರ್. 2013 ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ ಸರ್. ಕೇವಲ 5,5 ಲಕ್ಷಕ್ಕೆ ಸರ್. 5,5 ಲಕ್ಷಕ್ಕೆ ಯಾವ ಮಾಡದಿಂದ ಲೋನ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ 2013 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, 100% ಆರಾಮಾಗಿ ಲೋನ್ ಆಗುತ್ತೆ ಸರ್. ಸಿಬಿಲ್ ರೆಕಾರ್ಡ್ ಚೆನ್ನಾಗಿರ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಸರ್. ಈ ಕಾರು ಸರ್ ಇದು ಬ್ರಿಜಾ ಸರ್. ವಿಟಾರಾ ಬ್ರಿಜಾ ಸರ್. 2018 ಸಿಂಗಲ್ ಓನರ್ ಗಾಡಿ ಸರ್. VDI 1 ಲಕ್ಷ ಕಿಲೋಮೀಟರ್ ಓಡಿದೆ. ಶೋರೂಮ್ ಲುಕ್ ಅಲ್ಲಿರೋ ಗಾಡಿ ಸರ್. ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ. ಕೇವಲ 7,50,000 ಹೆಚ್ಚು ಕಮ್ಮಿ ಮಾಡ್ಕೊಂಡ ಸರ್. 7,50,000ಕ್ಕೆ. ಓಕೆ, ನೆಕ್ಸ್ಟ್ ಸರ್. ಸರ್ ಇಕೋ ಸ್ಪೋರ್ಟ್ಸ್ ಇದೆ ನೋಡಿ ಸರ್. 2014 ಸಿಂಗಲ್ ಓನರ್ ಟೈಟಾನಿಯಂ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ. ಅದು ಪೆಟ್ರೋಲ್ ಅಲ್ಲಿ ಇರೋ ಗಾಡಿ. 3,80,000 ಕೊಡ್ಬೇಡ ಸರ್. ಓಕೆ, ಸೆಡನ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಸರ್ ETS ಇದೆ ನೋಡಿ. ETS 3,50,000 2012 ಸರ್. ಥರ್ಡ್ ಓನರ್ ಆಗಿದೆ. ETS ಬೆಸ್ಟ್ ಮೈಲೇಜ್ ಗಾಡಿ ಸರ್. ಓಕೆ, ಪೆಟ್ರೋಲ್ ಡೀಸೆಲ್ ಇದು ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. ಓಕೆ, ಡೀಸೆಲ್ ವೆಹಿಕಲ್ ಆರಾಮಾಗಿ 25 ವರೆಗೂ ಮೈಲೇಜ್ ತೆಗಿಬಹುದು. ಆರಾಮಾಗಿ ತೆಗಿಬಹುದು ಸರ್. ಓಕೆ, ನೆಕ್ಸ್ಟ್ ಸರ್. ಬಡವರ ಬಾದಾಮಿ ಎರ್ಟಿಗಾ ಸರ್. ಎರ್ಟಿಗಾ 7 ಸೀಟರ್ ಗಾಡಿ ಸರ್. 2012 ಸೆಕೆಂಡ್ ಓನರ್. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 4,50,000 ಸರ್. 4,5 ಲಕ್ಷಕ್ಕೆ ಕೊಡ್ಬೇಡ ಸರ್. ಓಕೆ, ವ್ಯಾಗನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2019 ಸೆಕೆಂಡ್ ಓನರ್. ವ್ಯಾಗನರ್ VXi ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ರಿಸಲ್ಟ್ ಕೊಡೋಣ. ಕೇವಲ 3,99,000. ಓಕೆ, ಈಗಿರೋ ಸರ್ ಟ್ರಾಫಿಕ್ ಅಲ್ಲಿ ಗೇರ್ ಹಾಕೊಂಡು ಓಡಿಸೋದು ಕಷ್ಟ ಅಂತಾರೆ. ಎಲ್ಲರಿಗೂ ಆಟೋಮೆಟಿಕ್ ಬೇಕು. ಎಷ್ಟು ವೆಹಿಕಲ್ ಸಿಗಬಹುದು ಸರ್ ನಿಮ್ಮ ಹತ್ರ ಆಟೋಮೆಟಿಕ್? ನಮ್ಮಲ್ಲಿ 8 ರಿಂದ 10 ಗಾಡಿ ಇದೆ ಸರ್. 8 ರಿಂದ 10 ಗಾಡಿಗಳು ಆರಾಮಾಗಿ ಸಿಗುತ್ತೆ ಸರ್. ಹಾಗೆ ವ್ಯಾಗನರ್ ಇನ್ನೊಂದು ಗಾಡಿ ಇದೆ ನೋಡಿ ಸರ್. 2012 ಇದು ಮ್ಯಾನುವಲ್ ಸೆಕೆಂಡ್ ಓನರ್ ಆಗಿದೆ. ಕೇವಲ 2,35,000 ಕೊಡ್ಬೇಡ ಸರ್. 2,35,000. ಓಕೆ, ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಇದೆ ನೋಡಿ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2019 ಸಿಂಗಲ್ ಓನರ್ ಗಾಡಿ ಸರ್. ಆರಾಮಾಗಿ ನಿಮಗೆ ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಕೇವಲ 4,60,000 ಕೊಡ್ಬಿಡ್ತೀವಿ ಸರ್. ಓಕೆ, 4,60,000. ನೆಕ್ಸ್ಟ್ ಸರ್. ಎಲ್ಲೋ ಬೋರ್ಡ್ ಕೂಡ ಇದೆ ನಿಮ್ಮ ಹತ್ರ. ಎಲ್ಲೋ ಬೋರ್ಡ್ ಟಾಟಾ ಜೆಸ್ಟ್ ಸರ್. ಕೇವಲ 1,55,000 ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್. 1,55,000. 1,55,000 ಓನ್ಲಿ ಸರ್. ಯುಗಾದಿ ಅಂಡ್ ರಂಜಾನ್ ಹಬ್ಬದ ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಓಕೆ ಸರ್. 20+ ಮೈಲೇಜ್ ಬೇಕಾದ್ರೆ ಇಯಾನ್ ಹುಡುಕ್ತಾ ಇರ್ತೀರಲ್ವಾ? ಸೊ ನೀವು ನೋಡ್ತಾ ಇರ್ಬೋದು ಇಯಾನ್ ಕೂಡ ಇರುತ್ತೆ. ಇಯಾನ್ ಡಿಲೈಟ್ ಪ್ಲಸ್ ಸರ್. LPG ವಿತ್ ಪೆಟ್ರೋಲ್ ಸರ್. ಇದು ಅಲ್ಲಿಗೆ 25-30 ಬರುತ್ತೆ. 25-30 ಕೊಡ್ಬೇಡ ಸರ್. 2012 ಸೆಕೆಂಡ್ ಓನರ್ ಆಗಿದೆ. ಕೇವಲ 1,99,000 ಸರ್. ಓಕೆ, 1,99,000. ಓಕೆ, ಓಮಿನಿ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೇಳೋ ಗಾಡಿ ಹೇಳಿ ಸರ್. ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2012-13 ಸರ್. ಸಿಂಗಲ್ ಓನರ್ ಗಾಡಿ ಸರ್. 5 ಸೀಟರ್ ಗಾಡಿ. 2,30,000 ಕೊಡ್ಬೇಡ ಸರ್. ಓಕೆ, 5 ಸೀಟರ್ ಬಟ್ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಸೀಟರ್ ಇದೆ. ಬೇಬಿ ಸೀಟಿಂಗ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ ಸರ್. ಇಲ್ಲೊಂದು ಸ್ವಿಫ್ಟ್ ಇದೆ ನೋಡಿ. 2008 ಸೆಕೆಂಡ್ ಓನರ್ ಆಗಿದೆ. 2028 ತನಕ FC ಇದೆ ಸರ್. ಕೇವಲ 1,85,000 ಕೊಡ್ಬೇಡ ಸರ್. ಓಕೆ, 1,85,000. ಅಂದ್ರೆ 2 lakhs ಒಳಗಡೆ ಬೇಕು ಅಂದ್ರೆ ಸ್ವಿಫ್ಟ್ ಅದು ಕೂಡ ಸಿಗುತ್ತೆ ನಿಮ್ಮ ಇಲ್ಲಿ ಎಲ್ಲ ಸಾಲಾಗಿ ಎಲ್ಲ ಗಾಡಿ ತೋರಿಸ್ತಾ ಹೋಗ್ತೀನಿ ಸರ್. ಎಲ್ಲದು 2 lakh ಬಜೆಟ್ ಒಳಗೆ ಇರೋದು ಸರ್. 2 lakh ಬಜೆಟ್ ಒಳಗಡೆ. ಇಲ್ಲಿ i20 ಇದೆ ನೋಡಿ ಸರ್. ಇದು ಅಷ್ಟೇ. ಕೇವಲ 1,70,000 ಕೊಡ್ತೀವಿ ಸರ್. 1,70,000 i20 ಕೊಡ್ತಾ ಇದೀವಿ ಸರ್. ಅದು ಡೀಸೆಲ್ ಗಾಡಿ. ಓಕೆ, ಮಾಡಲು ಸರ್ ಇದು 2011 ಸರ್. ಓಕೆ, 11 ವ್ಯಾಗನ್. ಹಾಗೆ ಕೇವಲ 95,000 ಸರ್. 2003 ಸೆಕೆಂಡ್ ಓನರ್ ಆಗಿದೆ. FC ಕೂಡ ರನ್ನಿಂಗ್ ಇದೆ ಸರ್. ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್. ಕೇವಲ 95,000 ಸರ್. 95,000. ಇಂಡಿಕಾ ವಿಸ್ಟಾ ಸರ್. ಟಾಟಾ ಇಂಡಿಕಾ ವಿಸ್ಟಾ ಇದೆ. ಅದು ಡೀಸೆಲ್ ಗಾಡಿ ಕೊಡ್ತಾ ಇದೀವಿ ಸರ್. ಕೇವಲ 1,90,000 ಸರ್. ಓಕೆ, ಮಾಡಲ್ 2011 ಸರ್. 2011 ಮಾಡಲ್. ಸ್ವಿಫ್ಟ್ ಬೇಕು ಡೀಸೆಲ್ ಅಲ್ಲಿ ಬೇಕು ಅಂದ್ರೆ? ಸ್ವಿಫ್ಟ್ ಡೀಸೆಲ್ ಬೇಕು ಅಂದ್ರೆ ಒಂದು LDI ಇದೆ ನೋಡಿ ಸರ್ ನಿಮ್ ಕಣ್ಮುಂದೆ. 2013 ಸಿಂಗಲ್ ಓನರ್ ಗಾಡಿ ಸರ್. 3,80,000 ಫೈನಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಸರ್. ಓಕೆ, ಲೋನ್ ಕೂಡ ಆಗುತ್ತೆ.
ಓಕೆ ಮಾರುತಿ ಸುಜುಕಿ ಆಲ್ಟೋ ಸರ್ ಬಡವರ ಬಾದಾಮಿ 20 ಪ್ಲಸ್ ಮೈಲೇಜ್ ಕೇಟನ್ ಸರ್ ಆಲ್ಟೋ ಕೇಟನ್ VXi ಮಾಡಲ್ 2011 ಸರ್ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಪ್ರೈಸ್ ಹೇಳಲ್ಲ, NXO ಕಾರ್ಗೆ ಹುಡ್ಕೊಂಡ್ ಬನ್ನಿ, ಬೆಸ್ಟ್ ರಿಸಲ್ಟ್ ಕೊಡೋಣ ಸರ್. ಓಕೆ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ NXO ಕಾರ್ಸ್ಗೆ ಹುಡ್ಕೊಂಡ್ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ಬೇಕು ಅನ್ನೋರು ಬರ್ಬೋದು. ನೆಕ್ಸ್ಟ್ ಸರ್ I10 ಅಲ್ಲಿ ನಿಮಗೆ ಆಟೋಮೆಟಿಕ್ ಬೇಕಾ ಮ್ಯಾನುವಲ್ ಬೇಕಾ ಸರ್? 2 ವೆಹಿಕಲ್ ಲಭ್ಯವಿದೆ. I10 ಏನಾಗಿದೆ ನೋಡಿ ಸರ್, 2008 ಥರ್ಡ್ ಓನರ್ ಆಗಿದೆ. ಕೇವಲ 1,80,000 ಕೊಡೋಣ ಸರ್. ಹಾಗೆ I10 ಸ್ಪೋರ್ಟ್ಸ್ ಇದೆ, ಅದು ಬ್ಲಾಕ್ ಬ್ಯೂಟಿ 2012 ಸೆಕೆಂಡ್ ಓನರ್ ಆಗಿದೆ. ಕೇವಲ 2,25,000 ಕೊಟ್ಬೇಡ ಸರ್. ಓಕೆ 2,25,000. ಓಕೆ ನೆಕ್ಸ್ಟ್ ಸರ್, 2009 ಆಲ್ಟೋ ಇದೆ ನೋಡಿ, ಆಲ್ಟೋ LXi ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಕೇವಲ 1,20,000 ಸರ್. ಓಕೆ ಬೀಟ್ ಬೇಕು ಅಂದ್ರೆ ಚವರ್ಲೈಟ್ ಬೀಟ್, ಅದು ಪೆಟ್ರೋಲ್ ಅಲ್ಲಿ ಸರ್ ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ. ಮೈಲೇಜ್ಗೆ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ಕೇವಲ 1,65,000 2012 ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ 1,65,000. ಓಕೆ ನೆಕ್ಸ್ಟ್ ಸರ್, ಸ್ವಿಫ್ಟ್ ಸರ್ ಬ್ಲಾಕ್ ಬ್ಯೂಟಿ ಡಿಸೈರ್ ಇದೆ ನೋಡಿ ಸರ್. ಡಿಸೈರ್ 2008 ಅದು ಸಿಂಗಲ್ ಓನರ್ ಗಾಡಿ ಸರ್. 2028 ತನಕ FC ಇದೆ. ಬೆಸ್ಟ್ ಪ್ರೈಸ್ ಕೇವಲ 1,99,000 ಅದು ಡೀಸೆಲ್ ಗಾಡಿ ಕೊಡ್ಬೇಡ ಸರ್. ಓಕೆ ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಸರ್ ಮತ್ತೊಂದು ಇಯಾನ್ ಏನಾಗಿದೆ ನೋಡಿ ಸರ್, ಇದು ಅಷ್ಟೇ 2013 ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 1,60,000 ಸರ್. ಓಕೆ 1,60,000. ನೆಕ್ಸ್ಟ್ ಸರ್ ಪಕ್ಕದಲ್ಲೇ ಫೋರ್ಡ್ ಫಿಯೆಸ್ಟಾ. ಇದು ಅಷ್ಟೇ ಸರ್, ಡೀಸೆಲ್ ಗಾಡಿ ಮಾಡಲ್ 2007 ಸರ್. ಕೇವಲ 1,50,000 ಡೀಸೆಲ್ ಗಾಡಿ ಕೊಡ್ಬೇಡ ಸರ್. 1,50,000. ಓಕೆ ಇದು ಇಯಾನ್ ಏನಾಗಿದೆ ನೋಡಿ ಸರ್, ಇಯಾನ್ ಎರಾ ಪ್ಲಸ್ 2012 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಕೇವಲ 2,05,000. ಓಕೆ 2,05,000. ಸ್ಯಾಂಟ್ರೋ ಕೂಡ ಇದೆಯಲ್ಲ ಸರ್? ಸ್ಯಾಂಟ್ರೋ ಎಕ್ಸೋ ಸರ್, ಇದು 4 ಪವರ್ ವಿಂಡೋ ಬರುತ್ತೆ. 2005. ಬೆಸ್ಟ್ ಪ್ರೈಸ್ 1,25,000 ಸರ್. 1,25,000. ಟ್ವಿಸ್ಟ್ ಬೇಕು ಅಂದ್ರೆ ಸರ್ ಮನೆ ಒಳಗೂ ಆರಾಮಾಗಿ ಇಟ್ಕೋಬಹುದು ಸರ್. ಹೌದು. 2015 ಸಿಂಗಲ್ ಓನರ್, 39,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ನ್ಯಾನೋ ಟ್ವಿಸ್ಟ್ XC ಸರ್. ಇದು ಬೆಸ್ಟ್ ಪ್ರೈಸ್ 1,30,000 ಸರ್. 1,30,000. ಅದು ಕೂಡ ನ್ಯಾನೋ ಟ್ವಿಸ್ಟ್. ನೆಕ್ಸ್ಟ್ ಸರ್, ಅದು ಸರ್ ಆಲ್ಟೋ LXi ಇದೆ. 2007 ಸಿಂಗಲ್ ಓನರ್ ಗಾಡಿ ಸರ್. FC ನಾವೇ ಮಾಡ್ಕೊಡ್ತೀವಿ ಸರ್. ಫ್ರೆಶ್ FC ಮಾಡ್ಕೊಡ್ತೀವಿ. ಕೇವಲ 1,35,000. ಓಕೆ ರಿಡ್ಸ್ ಬೇಕು ಅಂದ್ರೆ ಸರ್, ಅದು ಕೂಡ ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ರಿಡ್ಸ್ ಸರ್. ರಿಡ್ಸ್ VXi ಪೆಟ್ರೋಲ್ ಅಲ್ಲಿ ಮಿಡ್ ವರ್ಷನ್ 2011 ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 2,00,000 ಸರ್. ಓಕೆ ಸರ್ XUV500 ಸರ್. XUV500 ಮಾಡೆಲ್ 2019 ಸರ್. ಅದು ಸಿಂಗಲ್ ಓನರ್ ಗಾಡಿ ಸರ್. W7 ಇದು ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಸರ್. ಕೇವಲ 7,20,000 ಕೊಡ್ಬೇಡ ಸರ್. ಓಕೆ 7,20,000 ಗಾಡಿ ಸರ್. ಓಕೆ ನೆಕ್ಸ್ಟ್ SX4 ಇದೆ, ಅದು VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಗಾಡಿ ಚೆನ್ನಾಗಿದೆ. 2011 ಸರ್. ಕೇವಲ 3,20,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ ಸರ್. ಓಕೆ 3,20,000. ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ ಇದೆ, ಅದು ಪೆಟ್ರೋಲ್ ವೇರಿಯಂಟ್ ಮಾಡೆಲ್ 2011 ಸರ್. ಕೇವಲ 1,99,000 ಕೊಡ್ಬೇಡ ಸರ್. 1,99,000. ಓಕೆ ಸರ್. ನೆಕ್ಸ್ಟ್ ಸರ್ ವರ್ಣ ಇದೆ ನೋಡಿ ಸರ್. ವರ್ಣ ಯಾರು ನೋಡ್ತಾ ಇದ್ದೀರಾ? 2012 ಸರ್. ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ. ಕೇವಲ 2,50,000 ಕೊಡ್ಬೇಡ ಸರ್. ಓಕೆ ಅದು ಡೀಸೆಲ್ ಗಾಡಿ ಸರ್. ಓಕೆ ಸರ್. ಸ್ವಿಫ್ಟ್ ಸರ್. ಸ್ವಿಫ್ಟ್ VDI 2010 ಸರ್. ಸೆಕೆಂಡ್ ಓನರ್ ಆಗಿದೆ. ಅದು VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. 2010 ಸೆಕೆಂಡ್ ಓನರ್. FC ನಾವೇ ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ನಾವೇ ಮಾಡ್ಕೊಡ್ತೀವಿ ಸರ್. ಕೇವಲ 2,75,000 ಸರ್. ಓಕೆ 2,75,000. ಈಗ ಪ್ರತಿಯೊಬ್ಬರು ಕೂಡ ಕೇಳುವಂತ ಗಾಡಿ ಕಬ್ಣದ ಗಾಡಿ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ ಇದು ನಿಮ್ಮ ಪರ್ಸನಾಲಿಟಿಗೆ, ಈ ಗಾಡಿಗೆ ಅದೊಂಥರ ಅವಿನಾಭಾವ ಸಂಬಂಧ ಇದೆ ಸರ್. ಓಕೆ ಗಾಡಿ ನಿಮ್ಗೆ ಒಳ್ಳೆ ಮ್ಯಾಚ್ ಆಗುತ್ತೆ. ನೀವೇ ತಗೊಂಡ್ಬಿಡಿ ಸರ್ ಈ ಗಾಡಿ. ಅಂದ್ರೆ ನಾನು ಡಾನ್ ತರ ಓಡಾಡಬೇಕು ಅಂತ. ಹೌದು ರೆಡಿ ಸರ್. ಮಾಡೆಲ್ 2014 ಸರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಕೇವಲ 4,00,000 ಕೊಡೋಣ ಸರ್. 4,00,000 7 ಸೀಟರ್ ಸ್ಕಾರ್ಪಿಯೋ ತಗೊಂಡ್ಬಿಡಿ ಸರ್. ಓಕೆ ಫಿಗೋ ಸರ್. ಸರ್ ಫಿಗೋ ಅಲ್ಲ ಸರ್, ಇದು ಝೆನ್ ಎಸ್ಟಿಲೋ ಸರ್. ಓಕೆ ಝೆನ್ ಎಸ್ಟಿಲೋ ಮಿನಿ ಇನೋವಾ ಅಂತಾನೆ ಹೇಳ್ಬೋದು. ಮಾಡೆಲ್ 2013 ಸೆಕೆಂಡ್ ಓನರ್ ಆಗಿದೆ. ಕೇವಲ 2,20,000 ಕೊಡ್ಬೇಡ ಸರ್. ಆರಾಮಾಗಿ ಲೋ ಬಜೆಟ್ ಅಲ್ಲಿ ಯಾರು ಲೋನ್ ಕೂಡ ನೋಡ್ತಾ ಇದ್ದೀರಾ ಸರ್, ಬೆಸ್ಟ್ ಗಾಡಿ ತಗೊಂಡ್ಬಿಡಿ ಸರ್. ಓಕೆ ಲೋನ್ ಕೂಡ ಆಗುತ್ತೆ. ಓಕೆ I20 ಸರ್. I20 ಸ್ಪೋರ್ಟ್ಸ್ ಮಾಡೆಲ್ 2014 ಸಿಂಗಲ್ ಓನರ್. ಅದು ಪೆಟ್ರೋಲ್ ವೇರಿಯಂಟ್ ಸರ್. ಬೆಸ್ಟ್ ಪ್ರೈಸ್ ನಿಮಗೆ 4,10,000 ಕೊಡ್ಬೇಡ ಸರ್. ಓಕೆ 4,10,000. ಇದು 4,10,000 ಸರ್. ಹಾಗೆ ವೆನ್ಯೂ ಇದೆ ನೋಡಿ ಸರ್. ವೆನ್ಯೂ ಒನ್ ಆಫ್ ದಿ ಲಕ್ಸುರಿಯಸ್ ವೆಹಿಕಲ್. ಹುಂಡೈಯಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2019 ಸೆಕೆಂಡ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಟಾಪ್ ಎಂಡ್ ಸರ್. ಡೀಸೆಲ್ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ನಿಮಗೆ. ಕೇವಲ 7,50,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಣ ಸರ್. ಓಕೆ ಸರಿ ಸರ್. ಅಮೇಜ್ ಸರ್. ಸರ್ ಹೋಂಡಾ ಅಮೇಜ್ 2013 ಸರ್. ಸಿಂಗಲ್ ಓನರ್. ಅದು ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮಗೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಈ ಗಾಡಿ ನಿಮಗೆ 3,50,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ ಅದು ಕೂಡ ಸ್ಟ್ಯಾನ್ಲಿ ಸೀಟ್ ಕವರ್ ಜೊತೆ ಇರುವಂಥದ್ದು. ಅಮೇಜ್ ಸರ್ ಹೋಂಡಾ ಅಮೇಜ್ ಮಾಡೆಲ್ 2013 ಸರ್. ಸಿಂಗಲ್ ಓನರ್ ಗಾಡಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ 3,50,000. ಅದು ಡೀಸೆಲ್ ಗಾಡಿ ಸರ್. ಓಕೆ ಅದು ಕೂಡ ಡೀಸೆಲ್ ವೇರಿಯಂಟ್. ಓಕೆ ನೆಕ್ಸ್ಟ್ ಸರ್, ಅದು ಕೂಡ ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಸರ್. ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ VXi ಪೆಟ್ರೋಲ್ ಅಲ್ಲಿ ಮಿಡ್ಲ್ ವರ್ಷನ್ 2015 ಸೆಕೆಂಡ್ ಓನರ್ ಆಗಿದೆ. 4,10,000 ಫೈನಲ್ ಆಗುತ್ತೆ ಸರ್. ಓಕೆ 4,10,000.
ಇಯಾನ್ ಸರ್. ಸರ್ ಇಯಾನ್ ಎರಾ ಪ್ಲಸ್ ಇದೆ, ಮಾಡಲ್ 2013-14 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಲೋನ್ ಕೂಡ ನೋಡ್ತಾ ಇದ್ದೀರಾ ಸರ್, ಇಯಾನು ನಿಮಗೆ ಸಿಗುತ್ತೆ. ಹಾಗೆ ಆಲ್ಟೋ 800 ಸಿಗುತ್ತೆ ಸರ್, ಇದು ಅಷ್ಟೇ 2014 ಸಿಂಗಲ್ ಓನರ್. ಎರಡು ಪ್ರೈಸ್ 2,25,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ, 2,25,000ಕ್ಕೆ. ಬನ್ನಿ, ಮಾರುತಿ ಸುಜುಕಿಯಲ್ಲಿ ಎರಡು ಗಾಡಿಗಳಿದೆ, ಅದು ಎರಡು ಸಿಲ್ವರ್ ಕಲರ್ ಇದೆ. ಅದು ನಿಮಗೆ 5 ಸೀಟರ್ ಬೇಕಾ 7 ಸೀಟರ್ ಬೇಕಾ, ಬೋತ್ ಆರ್ ಅವೈಲೇಬಲ್. 5 ಸೀಟರ್ ನೋಡಿ ಸರ್, ರಿಡ್ಸೋ VXi 2014 ಸಿಂಗಲ್ ಓನರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಇಂಟೀರಿಯರ್ಸ್ ನೋಡಬಹುದು, ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬೆಸ್ಟ್ ಪ್ರೈಸ್ ಆಗುತ್ತೆ 3,50,000ಕ್ಕೆ. ಹಾಗೆ ನಿಮಗೆ 7 ಸೀಟರ್ ಬೇಕಾ, ಎರ್ಟಿಗಾ VDI ಡೀಸೆಲ್ ಮಿಡ್ಲ್ ವರ್ಷನ್ ಇದೆ, 2015 ಸೆಕೆಂಡ್ ಓನರ್, 5,65,000ಕ್ಕೆ ಫೈನಲ್ ಮಾಡ್ಕೊಂಡ ಸರ್. ಓಕೆ, 5,65ಗೆ. ನೆಕ್ಸ್ಟ್ ಸರ್ i10 ಮತ್ತೆ ಕ್ವಿಡ್. ಸರ್ ಈಗಷ್ಟೇ ಕೇಳ್ತಾ ಇದ್ರಿ ನೀವು ಆಟೋಮೆಟಿಕ್ ವೆಹಿಕಲ್ ಎಷ್ಟಿದೆ ಅಂತ. ಇಲ್ಲಿ ನೋಡಿ ಸರ್, ಎರಡು ಡಿಫ್ರೆಂಟ್ ಬ್ರ್ಯಾಂಡ್ ಇದೆ. ನಿಮ್ಗೆ i10 ಬೇಕಾ, ನಿಮ್ಗೆ ಕ್ವಿಡ್ ಅಲ್ಲಿ ಬೇಕಾ, ಬೋತ್ ಆರ್ ಅವೈಲೇಬಲ್ ಸರ್. ಕ್ವಿಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, 2017 ಸೆಕೆಂಡ್ ಓನರ್, ಕೇವಲ 2,80,000ಕ್ಕೆ. ಅದು ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕ್ವಿಡ್ ಕ್ಲೈಂಬರ್ ಟಾಪ್ ಎಂಡ್ ಗಾಡಿ ಸರ್, ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಸರ್. ಹಾಗೆ ಇಲ್ಲೊಂದು i10 ಎರಾ ಇದೆ ನೋಡಿ ಸರ್. i10 ಎರಾ ಅಲ್ಲ ಸರ್, ಇದು i10 ಮ್ಯಾಗ್ನಾ 2009 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಕೇವಲ 1,99,000ಕ್ಕೆ. ಅದು ಆಟೋಮೆಟಿಕ್ ಗಾಡಿ, ತಗೊಂಡ್ಬಿಡಿ ಸರ್. ಓಕೆ, ಎರಡು ಬ್ರ್ಯಾಂಡ್ ಅಲ್ಲಿ ಆಟೋಮೆಟಿಕ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಸೊ ನೀವೇ ಪರ್ಚೇಸ್ ಮಾಡ್ಬೋದು. ಅಲ್ಲ ಅಷ್ಟೇ ಅಲ್ಲ ಸರ್, ನೀವು ಈಗ ಹ್ಯಾಚ್ ಬೇಕಲ್ಲಿ ನೋಡಿದ್ರಿ, ಈಗ ನಿಮಗೆ ಸಿಡನ್ ಅಲ್ಲೂ ತೋರಿಸ್ತೀನಿ. ನೀವು ಅದು ಡೀಸೆಲ್ ಗಾಡಿ ತೋರಿಸ್ತಾ ಇದೀನಿ ನೋಡಿ ಸರ್, ಹ್ಯುಂಡೈ ಅವರ ಸರ್. ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2021 ಸಿಂಗಲ್ ಓನರ್. 2021 ಸಿಂಗಲ್ ಓನರ್ ಹ್ಯುಂಡೈ ಅವರ ಸರ್. ಇದು ಬೆಸ್ಟ್ ಪ್ರೈಸ್ ಆಗುತ್ತೆ 5,35,000ಕ್ಕೆ. ಹಾಗೆ ಪೆಟ್ರೋಲ್ ಅಲ್ಲಿ ಸೀಡನ್ ನೋಡ್ತಾ ಇದ್ದೀರಾ, ZXi ಇದೆ ನೋಡಿ ಸರ್ ನಿಮ್ ಕಡೆ ಮುಂದೆ. ಅದು ಡಿಸೈರ್ ZXi ಗಾಡಿ ತುಂಬಾ ಚೆನ್ನಾಗಿದೆ. ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ, 2017 ಸಿಂಗಲ್ ಓನರ್, ಓಡಿದ್ದು 70,000 ಕಿಲೋಮೀಟರ್ ಅಷ್ಟೇ, ಕೇವಲ 4,99,000ಕ್ಕೆ ಸರ್. ನೋಡಿ ಸರ್, ಸ್ಕಾರ್ಪಿಯೋ ನೋಡ್ಕೊಂಡ್ ಬಂದ್ರಿ, ವೆನಿನ್ ನೋಡ್ಕೊಂಡ್ ಬಂದ್ರಿ. ಹಾಗೆ ಇಲ್ಲೊಂದು ಎಸ್ ಕ್ರಾಸ್ ಇದೆ ನೋಡಿ ಸರ್, ಸ್ಮಾರ್ಟ್ ಹೈಬ್ರಿಡ್, 2019 ಸೆಕೆಂಡ್ ಓನರ್. ಇದು ಅಷ್ಟೇ ಮಾರುತಿ ಸುಜುಕಿಯಲ್ಲಿ ಒನ್ ಆಫ್ ದಿ ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. 2019 ಸೆಕೆಂಡ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಕೇವಲ 6 ಲಕ್ಷಕ್ಕೆ ಸರ್. ಓಕೆ, 6 lakhsಗೆ. ಯಾ. ಹಾಗೆ ಡಿಸೈರ್ VXi ಇದೆ, 2014 ಸಿಂಗಲ್ ಓನರ್ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಕೇವಲ 3,99,000ಕ್ಕೆ. ಅದು ಪೆಟ್ರೋಲ್ ಗಾಡಿ ಡಿಸೈರ್ ಸರ್. ಓಕೆ, ಸೊ ಒಂದು ವೇಳೆ ಹ್ಯುಂಡೈ ಎಲ್ಲ ಬೇಕು ಅಂದ್ರೆ ಸರ್, ಹ್ಯುಂಡೈಲಿ ಗ್ರ್ಯಾಂಡ್ ಐಟೆನ್ ಸ್ಪೋರ್ಟ್ಸ್ ಇದೆ ಸರ್, ಪುಷ್ ಬಟನ್ ಸ್ಟಾರ್ಟ್ ಸರ್, 2014 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಎಷ್ಟು ಗೊತ್ತಾ ಸರ್, ಕೇವಲ 3,10,000ಕ್ಕೆ ಸರ್. ಓಕೆ, 3,10,000ಗೆ. ಸರ್, ವೋಲ್ಸ್ ವ್ಯಾಗನ್ ಬ್ರ್ಯಾಂಡ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ, ವೋಲ್ಸ್ ವ್ಯಾಗನ್ ವೆಂಟೋ ನಿಮ್ ಕಣ್ ಮುಂದೆ ಇದೆ, 2011-12 ಸರ್. ಅದು ಸೆಕೆಂಡ್ ಓನರ್ ಆಗಿದೆ, ಹೈಲೈನು ಪೆಟ್ರೋಲ್ ಅಲ್ಲಿ ಬೆಸ್ಟ್ ಪ್ರೈಸ್ ಆಗುತ್ತೆ, ಕೇವಲ 2,80,000ಕ್ಕೆ ಕೊಡ್ಬೇಡ ಸರ್. ಓಕೆ, 2,80,000ಗೆ. ಅದು ಕೂಡ ಐಲೈನು ಆಲೋ ವೀಲ್ಸ್ ಜೊತೆ ಬರುವಂಥ ಗಾಡಿ. ನೀವೇನಾದ್ರೂ ಸ್ಯಾಂಟ್ರೋ ಹುಡುಕ್ತಾ ಇದ್ದೀರಾ, ಲೋ ಬಜೆಟ್ ಅಲ್ಲಿ ಬೇಕಾ, ಅದು ಕೂಡ ಇರುತ್ತೆ. ಅಂದ್ರೆ ಲೋ ಮಾಡಲ್ ಅಲ್ಲಿ. ಇಲ್ಲ ನಿಮ್ಗೆ ಏನಾದ್ರು ಮಾಡೆಲ್ ವೆಹಿಕಲ್ಸ್ ಬೇಕಾ, ಸೊ ನೀವು ನೋಡ್ತಾ ಬೋದು ಮಾಡೆಲ್ ವೆಹಿಕಲ್ ಕೂಡ ಇರುತ್ತೆ. ಎರಡದು ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ, ಹೇಳಿ ಸರ್. ಸರ್, ಸ್ಯಾಂಟ್ರೋ 2008 ಸರ್, ಅದು ಥರ್ಡ್ ಓನರ್ ಆಗಿದೆ, 1,35,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಸ್ಯಾಂಟ್ರೋ ಟಾಪ್ ಎಂಡ್ ಗಾಡಿ ಇದೆ ನೋಡಿ ಸರ್, ಸ್ಯಾಂಟ್ರೋ 2020 ಸೆಕೆಂಡ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ 3,50,000 ತಗೊಂಡು ಹೋಗ್ಬೋದು ಸರ್ ಆರಾಮಾಗಿ. ಓಕೆ, 3,50,000ಕ್ಕೆ. ಇಗ್ನಿಸ್ ಬೇಕು ಅಂದ್ರೆ ಮಾರುತಿ ಸುಜುಕಿಯಲ್ಲಿ ಯಾರಾದ್ರು ಇಗ್ನಿಸ್ ನೋಡ್ತಾ ಇದ್ದೀರಾ ಸರ್, ಇಗ್ನಿಸ್ ಬ್ರ್ಯಾಂಡ್, ಅದು ಅದರದೇ ಒಂದು ಫ್ಯಾನ್ ಬೇಸ್ ಇದೆ. 2017 ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಆಗುತ್ತೆ, ಕೇವಲ 3,70,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಓಕೆ, 3,70,000, ಅದರಲ್ಲೂ ಕೂಡ ನೆಗೋಷಿಯಬಲ್. ಇಷ್ಟು ಸರ್, ಹ್ಯುಂಡೈ ಆಕ್ಸೆಂಟ್ ಇದೆ, ಅದು ಡೀಸೆಲ್ ಗಾಡಿ ಸರ್, 2014 ಸಿಂಗಲ್ ಓನರ್. ಅದು ಡೀಸೆಲ್ ಗಾಡಿ ಕೊಡ್ತಾ ಇದೀವಿ, ಕೇವಲ 2,99,000ಕ್ಕೆ. ಯುಗಾದಿ ಸ್ಪೆಷಲ್ ಆಫರ್ ಪ್ರೈಸ್ ಸರ್. ಮಾರುತಿ ಸುಜುಕಿಲಿ ಡಿಸೈರ್ ಬೇಕಾ, ಇಲ್ಲ ಹ್ಯುಂಡೈ ಇಲ್ಲ i20 ಬೇಕಾ ಸರ್? ಡಿಸೈರ್ ಡಿಸೈರ್ VXi ಸರ್, 2016 ಸಿಂಗಲ್ ಓನರ್ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಕೇವಲ 4,80,000ಕ್ಕೆ ಸರ್. ಓಕೆ, 4,80,000ಗೆ i20 ಸ್ಪೋರ್ಟ್ಸ್ ಸರ್, 2015 ಸೆಕೆಂಡ್ ಓನರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಸ್ಪೋರ್ಟ್ಸ್ ವೇರಿಯಂಟ್. ಅದು 70,000 ಕಿಲೋಮೀಟರ್ ಅಷ್ಟೇ ಓಡಿದ್ದು ಸರ್. ಅದು ಪೆಟ್ರೋಲ್ ಅಲ್ಲಿ ಬೆಸ್ಟ್ ಪ್ರೈಸ್ ಆಗುತ್ತೆ, ಕೇವಲ 4,65,000ಕ್ಕೆ ಫೈನಲ್ ಮಾಡೋಣ ಸರ್. ಓಕೆ, 5 ಸೀಟರ್ ಬೇಡ ಸರ್, ನಂಗೆ 7 ಸೀಟರ್ ಬೇಕು. ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಮಂತ್ರಿ ಗಾಡಿ ಕೊಡ್ತಾ ಇದೀವಿ ಸರ್, 8 ಸೀಟರ್ ಗಾಡಿ, ಬೆಸ್ಟ್ ಪ್ರೈಸ್ 3,80,000ಕ್ಕೆ ಕೊಡ್ಬೇಡ ಸರ್. ಓಕೆ, 3,80,000ಕ್ಕೆ ಇನ್ನೋವಾ ಮಾರುತಿ ಸುಜುಕಿ ವರ್ಷ ಡೀಟೇಲ್ ಸರ್. ಸರ್, 2005 ಸರ್, 2005 ವರ್ಷ. ಅದು LPG ವಿತ್ ಪೆಟ್ರೋಲ್ ಸರ್, ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 1,80,000ಕ್ಕೆ ಫೈನಲ್ ಮಾಡೋಣ ಸರ್. ಓಕೆ, 1,80,000ಕ್ಕೆ. ಈಗ ನಿಮಗೆ ಗೊತ್ತು, ಈ ಕೋಮಿನೆಲ್ಲ ತುಂಬಾನೇ ಹೈ ಡಿಮ್ಯಾಂಡ್ ಇದೆ. ಇಂಥ ಗಾಡಿಗಳಂತೂ ಸಿಗೋದಂತೂ ಸ್ವಲ್ಪ ಕಷ್ಟನೇ ಇದೆ. ಬೇಕು ಅಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಇಟ್ ಬೇಕಾ, ಟ್ರೈಬರ್ ಬೇಕಾ, 5 ಸೀಟರ್ ಬೇಕಾ, 7 ಸೀಟರ್ ಬೇಕಾ, ಎರಡು ಕೂಡ ಇಲ್ಲಿರುತ್ತೆ ಡೀಟೇಲ್ ಅಲ್ಲಿ. ಸರ್, ಕ್ವಿಡ್ ಇದೆ ನೋಡಿ ಸರ್, 2020 ಸರ್, ಮಾಡಲ್ 2020, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 2020 ಮಾಡಲ್ ಗಾಡಿ ಕೊಡ್ತಾ ಇದೀವಿ, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀವಿ, ಕೇವಲ 3,25,000ಕ್ಕೆ ಸರ್. ಓಕೆ, ಅದು ಸರ್ ಮ್ಯಾಂಗೋ ಸ್ಲೈಸ್ ಕಲರ್ ಇರೋ ಟ್ರೈಬರ್ ಇದೆ ನೋಡಿ ಸರ್, ಅದು 7 ಸೀಟರ್ ಗಾಡಿ, 2020 ಸಿಂಗಲ್ ಓನರ್ ಗಾಡಿ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ, ಓಡಿದ್ದು ಕಮ್ಮಿ ಇದೆ, ಬೆಸ್ಟ್ ಪ್ರೈಸ್ 5,25,000ಕ್ಕೆ ಫೈನಲ್ ಮಾಡೋಣ ಸರ್. ಕತ್ರಿನಾ ಕೈಫ್ ನೋಡಿದ್ರೆ ಮಾಜಾದ ಅಡ್ವರ್ಟೈಸ್ಮೆಂಟ್ ಗೆ ಇದೇ ಗಾಡಿನ ಯೂಸ್ ಮಾಡ್ಬಿಡ್ಬೇಕು ಅಂತ ಒಂದು ಕಲರ್ ಅಲ್ಲಿ ಇದೆ. ಹೌದಾ ಸರ್? ಅವು ಖಂಡಿತ ಮಿಸ್ ಇಲ್ಲ. ಕತ್ರಿನಾ ಕೈಫ್ ಮೀಟ್ ಆಗ್ಬೇಕು. ಓಕೆ,
ಇವಿ ಗಾಡಿ ಸರ್ ಈ ಗಾಡಿ ಇದೆ ನೋಡಿ ಸರ್, ಗ್ರೀನ್ ಬೋರ್ಡ್ 2015 ಸಿಂಗಲ್ ಓನರ್, ಕೇವಲ 1,30,000ಕ್ಕೆ ಸರ್. ಓಕೆ ಸ್ವಿಫ್ಟ್ ಬೇಕು ಅಂದ್ರೆ ಸ್ವಿಫ್ಟ್ ವಿಡಿಐ ಡೀಸೆಲ್ ಮಿಡ್ಲ್ ವರ್ಷನ್ ಸರ್, 2015 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,20,000ಕ್ಕೆ ಕೊಡ್ಬೇಡ ಸರ್. ವಿತ್ ಅಲವೆನ್ಸ್ ಕೂಡ ಇದೆ. ಯಾ ಅಣ್ಣ ತಮ್ಮಂದ್ರೆ ನಾವು ಒಂದೇ ಸಲ ತೋರಿಸ್ತಾ ಇದೀವಿ. ಏನಪ್ಪ ಅಂದ್ರೆ ಮಹೇಂದ್ರ ಬ್ರ್ಯಾಂಡಲ್ಲೇ ವೆರೈಟಿ ಆಫ್ ವೆಹಿಕಲ್ಸ್ ಅಂದ್ರೆ SUV XUV 7 ಸೀಟರ್ ಹುಡುಕ್ತಾ ಇದ್ದೀರಾ. ಸೊ ಪ್ರತಿಯೊಂದು ಕೂಡ ಇಲ್ಲಿರುತ್ತೆ ಸರ್. ಈಗ 3 ಗಾಡಿದು ಕೂಡ ಒಟ್ಟಿಗೆ ಡೀಟೇಲ್ ಕೂಡ ಹೇಳಿ ಸರ್. ಈಗ ಸರ್ 3 ಅಣ್ಣಂದ್ರು ಇದಾರೆ ನೋಡಿ ಸರ್. ಅದರಲ್ಲಿ TV 300 T6 2015 ಸೆಕೆಂಡ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 5 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ ಸರ್. ಹಾಗೆ ಇನ್ನೊಂದು XUV 500 ಇದೆ. ಅದರಲ್ಲಿ ನಿಮಗೆ ಗ್ರೇ ಕಲರ್ ಬೇಕಾ ವೈಟ್ ಕಲರ್ ಬೇಕಾ, ಬೋತ್ ಆರ್ ಅವೈಲೇಬಲ್. ಅಲ್ಲಿ ನಿಮಗೆ ಫಸ್ಟ್ ಒಂದು XUV 500 ತೋರಿಸಿದೆ. ಟೋಟಲಿ 3 ಗಜರಾಜ ಇದೆ ಸರ್ ನಮ್ಮಲ್ಲಿ. XUV 500 2016 ಸಿಂಗಲ್ ಓನರ್, ಇದು W6 ಆಗಿರುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 1 ಲಕ್ಷ ಕಿಲೋಮೀಟರ್ ಓಡಿದೆ. ಟೈರ್ ಕಂಡೀಷನ್ ನೋಡಬಹುದು ಸರ್, ಅಪ್ ಟು 80% ಇದೆ. ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ನಿಮಗೆ. ಕೇವಲ 7,25,000ಕ್ಕೆ ಫೈನಲ್ ಆಗುತ್ತೆ ಸರ್. ಹಾಗೆ ಇಲ್ಲೊಂದು ಗ್ರೇ ಕಲರ್ ಇದೆ, 2012 ಸೆಕೆಂಡ್ ಓನರ್ ಆಗಿದೆ. ಇದು W8 ಸರ್. ಇದು ಅಷ್ಟೇ 1 ಲಕ್ಷ ಕಿಲೋಮೀಟರ್ ಓಡಿದೆ. ಆದ್ರೂ ಅಪ್ರಾಕ್ಸಿಮೇಟ್ಲಿ 75 to 80% ಟೈರ್ ಕಂಡೀಷನ್ ಅಂತ ಹೇಳ್ಬೋದು. ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 5 ಲಕ್ಷಕ್ಕೆ ಸರ್. ಓಕೆ 5 ಲಕ್ಷಕ್ಕೆ ಕೊಡ್ಬೇಡ ಸರ್. ಆಲ್ಟೋ ಬೇಕಾ ಇಲ್ಲ ETS ಲಿವೋ ಬೇಕಾ? ಎರಡೂ ಕೂಡ ಒಳ್ಳೆ ಮೈಲೇಜ್ ಬರುವಂತ ಗಾಡಿ, ಅದು ಕೂಡ ಲೋ ಮೇಂಟೆನೆನ್ಸ್. ಹೇಳಿ ಸರ್. ಆಲ್ಟೋ 800 2016 ಸೆಕೆಂಡ್ ಓನರ್ ಆಗಿದೆ. ಕೇವಲ 2,50,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ETS ಲಿವೋ ಇದೆ 2012, ಅದು ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೈಲೇಜ್ಗೂ ಬೆಸ್ಟ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ 3,50,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಓಕೆ ನೆಗೋಷಿಯಬಲ್ ಇದ್ದೇ ಇರುತ್ತೆ ಕಣ್ರಿ. ವ್ಯಾಪಾರ ಅಂದ್ರೇನೆ ಕಮೆಂಟ್ ಮಾಡಿದ್ರೆ ವ್ಯಾಪಾರ ಆಗೋದಿಲ್ಲ. ಇಲ್ಲಿ ಬಂದು ಖುದ್ದಾಗಿ ಮಾತಾಡಬೇಕು. ಮಾತಾಡ್ಬಿಟ್ಟು ನಿಮ್ಗೆ ಏನೋ ಪ್ರೈಸ್ ಅಲ್ಲಿ ಬೇಕು ನೀವು ಕೇಳಬೇಕು. ಇವ್ರಿಗೆ ಇಟ್ಟಿದ್ರೆ ಇವ್ರು ಕೊಡ್ತಾರೆ, ಇಲ್ಲಾಂದ್ರೆ ಇವ್ರದ್ದೇನಿರುತ್ತೆ ಪ್ರೈಸ್ ಅದನ್ನ ಹೇಳ್ತಾರೆ. ಆಗ ಬೆಸ್ಟ್ ಪ್ರೈಸ್ ಅಂತ ಹೇಳಿದಾಗ ನೀವು ಪರ್ಚೇಸ್ ಮಾಡ್ಬೋದು. i20 ಸರ್, i20 ಅದು ಡೀಸೆಲ್ ಗಾಡಿ ಸರ್. 2016 ಸೆಕೆಂಡ್ ಓನರ್, ಓಡಿದ್ದು 73,000 ಕಿಲೋಮೀಟರ್ ಅಷ್ಟೇ. 72,536 ಕಿಲೋಮೀಟರ್ ಓಡಿದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 5,60,000, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಣ. ಓಕೆ 5,60,000ಕ್ಕೆ 5,60,000ಗೆ. ಓಕೆ ಹಂಗೇನೆ ನೀವೇನಾದ್ರೂ ಸ್ವಿಫ್ಟ್ ಹುಡುಕ್ತಾ ಇದ್ರೆ, ಅಲ್ಲಿ ಡಿಸೈರ್ ಹುಡುಕ್ತಾ ಇದ್ರೆ, ಎಲ್ಲಾನು ಕೂಡ ಆಲ್ರೆಡಿ ನಾವು ತೋರಿಸ್ಕೊಟ್ಟಿದ್ವಿ. ಈಗ ಮತ್ತೊಂದು ಸರ್ ಹೇಳಿ ಸರ್. ಡಿಸೈರ್ ಸರ್ ಆಪಲ್ ಶೇಪ್ ಅಲ್ಲಿ ಡಿಸೈರ್ ಇದೆ ನೋಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2019, ಅದು ಸಿಂಗಲ್ ಓನರ್, ಓಡಿದ್ದು 70,000 ಕಿಲೋಮೀಟರ್ ಅಷ್ಟೇ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ನಿಮಗೆ. ಬೆಸ್ಟ್ ಪ್ರೈಸ್ ಇಸ್ 5,75,000, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹಾಗೆ ಇಲ್ಲೊಂದು ಹ್ಯುಂಡೈ ಆಕ್ಸೆಂಟ್ ಇದೆ. ಹ್ಯುಂಡೈ ಆಕ್ಸೆಂಟ್ ಬೇಸಿಕ್ ವೇರಿಯಂಟ್ 2014 ಸಿಂಗಲ್ ಓನರ್, ಓಡಿದ್ದು 29,000 ಕಿಲೋಮೀಟರ್ ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ 3,25,000ಕ್ಕೆ. ಹಾಗೆ ನಿಮಗೆ ಮಿಡ್ಲ್ ವರ್ಷನ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ, ಅದು ಹ್ಯುಂಡೈ ಆಕ್ಸೆಂಟ್ 2014 ಸಿಂಗಲ್ ಓನರ್, ಇದು ಅಷ್ಟೇ ಪೆಟ್ರೋಲ್ ವೇರಿಯಂಟ್. 2014 ಸಿಂಗಲ್ ಓನರ್, 3,60,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಸರ್ ಸ್ವಿಫ್ಟ್ ವಿಡಿಐ ಸರ್, ಡೀಸೆಲ್ ಮಿಡ್ಲ್ ವರ್ಷನ್ 2014, ಅದು ಸೆಕೆಂಡ್ ಓನರ್ ಆಗಿದೆ. 4,65,000ಕ್ಕೆ ಫೈನಲ್ ಮಾಡ್ಕೋಣ ಸರ್. ಓಕೆ 4,65,000ಕ್ಕೆ ಈ ಗಾಡಿ ಕೂಡ ನಿಮಗೆ ಫೈನಲ್ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ಹೋಂಡಾ ಸಿಟಿ ಇದೆ ನೋಡಿ ಸರ್, ಮಾಡೆಲ್ 2014, ಅದು ಡೀಸೆಲ್ ವೇರಿಯಂಟ್ ID Tech ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,65,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಸರ್ ಹೋಂಡಾ ಸಿಟಿನೇ ಬೇಡ ಸರ್, ನನಗೆ ಪೋಲೋ ಬೇಕು ಸರ್. ವೋಲ್ಸ್ ವ್ಯಾಗನ್ ಪೋಲೋ ಅಂದ್ರೆ ಅದ್ರದೇ ಒಂದು ಫ್ಯಾನ್ ಬೇಸ್ ಇದೆ ಸರ್. 2015 ಸಿಂಗಲ್ ಓನರ್, ಹೈಲೈನ್ ಪೆಟ್ರೋಲ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಆಗುತ್ತೆ. ಕೇವಲ 5 ಲಕ್ಷಕ್ಕೆ ಸರ್. ಓಕೆ 5 ಲಕ್ಷಕ್ಕೆ. ನೆಕ್ಸ್ಟ್ ಸರ್ ಹ್ಯುಂಡೈ ವರ್ನಾ ಇದೆ, ಅದು ಪೆಟ್ರೋಲ್ ಯಾರು ನೋಡ್ತಾ ಇದ್ದೀರಾ. 2011-12 ಸಿಂಗಲ್ ಓನರ್ ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ. ಕೇವಲ 1,99,000ಕ್ಕೆ ಸರ್. ಓಕೆ 1,99,000ಗೆ. ನೆಕ್ಸ್ಟ್ ಸರ್ ಜಾಜ್ ಸರ್. ಹೋಂಡಾ ಜಾಜ್ ಸರ್, ಇದು ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಒಂದೊಳ್ಳೆ ಸ್ಪೀಷಿಯಸ್ ಆಗಿದೆ. 2009 ಸೆಕೆಂಡ್ ಓನರ್ ಆಗಿದೆ. FC ನಾವೇ ಮಾಡ್ಕೊಳ್ಳೋಣ ಸರ್. ಬೆಸ್ಟ್ ಪ್ರೈಸ್ ಆಗುತ್ತೆ. ಕೇವಲ 2,20,000ಕ್ಕೆ ಸರ್. ಓಕೆ 2,20,000ಕ್ಕೆ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಸ್ವಿಫ್ಟ್ ಅದು ಆಪಲ್ ಶೇಪ್ ಅಲ್ಲಿ ಇದೆ ಸರ್. ಮಾಡೆಲ್ 2023-24 ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡಿಫಾಗರ್, ABS ಎಲ್ಲ ಇದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. 6,50,000ಕ್ಕೆ ಫೈನಲ್ ಮಾಡೋಣ ಸರ್. ಓಕೆ 6,50,000ಕ್ಕೆ. ನೆಕ್ಸ್ಟ್ ಸರ್ ಸೆಲೆರಿಯೋ ಸರ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರಾದ್ರೂ ಸೆಲೆರಿಯೋ ನೋಡ್ತಾ ಇದ್ದೀರಾ. 2017 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ನಿಮ್ಗೋಸ್ಕರ ಕಾಯ್ತಾ ಇದೆ. ಕೇವಲ 3,60,000ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಓಕೆ ಒಂದು ವೇಳೆ ನೀವೇನಾದ್ರೂ ಓಮಿನಿ ಹುಡುಕ್ತಾ ಇದ್ದೀರಾ, ಆಲ್ರೆಡಿ ಒಂದು ಓಮಿನಿ ತೋರಿಸಿದೋ, ಒಂದು ವರ್ಷನೂ ಕೂಡ ತೋರಿಸಿದೋ. ಈಗ ಮತ್ತೊಂದು ಓಮಿನಿ ಓಮಿನಿ, ಅಲ್ಲಿ 5 ಸೀಟರ್ ನೋಡ್ಕೊಂಡ್ ಬಂದ್ರಿ ಸರ್. ಇದು 8 ಸೀಟರ್ 2012 ಸೆಕೆಂಡ್ ಓನರ್ ಸರ್. 2,10,000ಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಬೆಸ್ಟ್ ವೆಹಿಕಲ್ ಸರ್. ಓಕೆ ಪಕ್ಕದ್ದು ಸರ್ ಆಲ್ಟೋ K10 VXi ಸರ್. 2010 ಸೆಕೆಂಡ್ ಓನರ್ ಆಗಿದೆ. 2030 ತನಕ FC ಇದೆ ಸರ್. 1,70,000ಕ್ಕೆ ಕೊಡ್ಬೇಡ ಸರ್. ಓಕೆ 1,70,000ಗೆ.